ಚಿತ್ರನಟ ಯಶ್ ಅವರ ತಾಯಿ ಪುಷ್ಪ ಅವರ ಮನೆ ಗೋಡೆ ತೆರವಿಗೆ ಸಂಬಂಧಪಟ್ಟಂತೆ ಈಗ ಪುಷ್ಪ ಅವರ ಪರ ವಕೀಲರಾದಂಥ ಸಂಜಯ್ ಅವರು ಇರೋದು. ಸಂಜಯ್ ಅವರಿಗೆ ಮಾತಾಡ್ಸೋ ಹೋಗ್ತೀನಿ. ಈಗ ಯಶ್ ಅವ್ರ ವಿದ್ಯಾನಗರದಲ್ಲಿ ಯಶ್ ಅವ್ರ ತಾಯಿ ಪುಷ್ಪ ಅವ್ರ ಮನೆ ಇರೋಂಥದ್ದು. ಈ ಕಾಂಪೌಂಡ್ನ ತೆರವುಗೊಳಿಸಿದ್ದಾರೆ. ಕಳೆದ 4 ವರ್ಷದಿಂದ 4ನೇ JMC ನ್ಯಾಯಾಲಯದಲ್ಲಿ ವ್ಯಾಜ್ಯ ಇತ್ತು. ಈಗ ನಮ್ಮ ಪರ ಆಗಿದೆ, ಕೋರ್ಟ್ ಆದೇಶ ಇದೆ, ಅದಕ್ಕೆ ನಾವು ಕಾಂಪೌಂಡ್ನ ತೆರವುಗೊಳಿಸ್ತಾ ಇದೀವಿ ಅನ್ನೋ ವಾದ GPA ಓಡರೋದಂಥ ದೇವರಾಜ್ ಅವ್ರದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತೀವಿ ಸರ್? ಮೊದಲನೇದಾಗಿ ಯಾವುದೇ ರೀತಿ ಅತಿಕ್ರಮವಾಗಿ ಅವರು ಕಾಂಪೌಂಡ್ ನಿರ್ಮಿಸಿದ್ದಾರೆ ಅನ್ನೋಂತಾಗಿರ್ಬೋದು, ಏನು ಎಲ್ಲ ಮೀಡಿಯಾ ಚಾನಲ್ಗಳಲ್ಲಿ ಬರ್ತಾರೆ ಅದು ಕೂಡ ಗಮನಿಸ್ತೇ ನಾನು. ಅದು ಸಂಪೂರ್ಣವಾಗಿ ತಪ್ಪು ಮಾಹಿತಿ ಅವ್ರು ನೀಡ್ತಾ ಇದ್ದಾರೆ ಮತ್ತು ತಪ್ಪು ತಿಳುವಳಿಕೆ. ಅದು ಯಾವುದೇ ರೀತಿ ಅತಿಕ್ರಮವಾಗಿ ಅವರು ಪ್ರವೇಶ ಮಾಡೋದು ಅಥವಾ ಅತಿಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿದ್ದಾರೆ ಅನ್ನೋಂಥದ್ದು ಯಾವುದೂ ಇಲ್ಲ. 4ನೇ JMC ನ್ಯಾಯಾಲಯದಲ್ಲಿ ಅವರು ಪ್ರಕರಣ ದಾಖಲಿಸಿ ಅದರ ಒಂದು ಏಕಪಕ್ಷೀಯವಾಗಿ ಆದೇಶವನ್ನು ಪಡ್ಕೊಂಡಿದ್ದಾರೆ. ಏಕಪಕ್ಷೀಯವಾಗಿ ಆದೇಶವನ್ನು ಪಡ್ಕೊಂಡಿರೋದು ದುರುದ್ದೇಶದಿಂದ ಅವರು ನೋಟಿಸ್ ಪುಷ್ಪ ಅವರಿಗೆ ಜಾರಿ ಆಗದಂತೆ ಮಾಡಿ ಅವರ ವಿರುದ್ಧ ಆದೇಶವನ್ನು ಪಡ್ಕೊಂಡಿದ್ದಾರೆ. ಪಡ್ಕೊಂಡಿರೋಂಥ ಆದೇಶ ಕೂಡ ನನ್ನ ಕೈಯಲ್ಲೇ ಇದೆ. ಆದೇಶದಲ್ಲಿ ಇರ್ತಕ್ಕಂಥದ್ದು ಅವರೊಂದು ಇಂಜಂಕ್ಷನ್ ಆರ್ಡರ್ನ ತಗೊಂಡಿದ್ದಾರೆ. ಬೇರೆ ಇಂಜಂಕ್ಷನ್ ಸೂಟ್. ಇಂಜಂಕ್ಷನ್ ಅಂತಂದ್ರೆ ನಿರ್ಬಂಧಕಾಜ್ಞೆ ಆದೇಶವನ್ನು ಅವ್ರು ಪಡ್ಕೊಂಡಿರೋಂಥದ್ದನ್ನು ನಾವು ಈಗ ಆಲ್ರೆಡಿ ಲಾಸ್ಟ್ ಸೆಪ್ಟೆಂಬರ್ 2025ನೇ ಸೆಪ್ಟೆಂಬರ್ನಲ್ಲಿ ಕೂಡ ಅದನ್ನು ನಾವು ಚಾಲೆಂಜ್ ಮಾಡಿ ಅದರ ಮೇಲೆ ಅದೇ 4ನೇ JMC ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ನಾವು ದಾಖಲು ಮಾಡಿದ್ದೀವಿ. ಅದರಲ್ಲಿ ಅವ್ರಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಅವರು ಕೂಡ ಬಂದು ಅವ್ರ ವಕೀಲರ ಮುಖಾಂತರ ವಕಾಲತನ್ನು ಸಲ್ಲಿಸಿದ್ದಾರೆ. ಹೀಗಿರುವಾಗ ಅವರು ತಕರಾರನ್ನು ಸಲ್ಲಿಸೋದಕ್ಕೆ ಅಂತೇಳಿ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅವರಿಗೆ ಕಾಲಾವಕಾಶ ನ್ಯಾಯಾಲಯ ನೀಡಿದೆ. ಹೀಗಿರುವಾಗ ಅವರು ಏಕಾಏಕಿ ನ್ಯಾಯಾಲಯದ ಆದೇಶ ಇದೆ ಅಂತ ಹೇಳ್ಕೊಂಡು, ನಾನು ಒಂದು ಇಲ್ಲಿ ಕ್ಲಿಯರ್ ಮಾಡೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಅಂದರೆ, ಯಾವುದೇ ರೀತಿಯಾಗಿ ನಿರ್ದಿಷ್ಟವಾಗಿ ನ್ಯಾಯಾಲಯದಿಂದ ಇವರ ಪರವಾಗಿ ಈ ಕಾಂಪೌಂಡನ್ನ ತೆರವುಗೊಳಿಸಬೇಕು ಅಥವಾ ಅವ್ರು ಏನು ಕಾಂಪೌಂಡ್ ನಿರ್ಮಿಸಿ ಅದು ತೆರವುಗೊಳಿಸಿ ಅವರು ಸ್ವಾಧೀನವನ್ನು ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ಆದೇಶ ಅವರಿಗೆ ಸಿಕ್ಕಿಲ್ಲ. ಯಾವುದೇ ರೀತಿ ನ್ಯಾಯಾಲಯದ ಆದೇಶ ಇಲ್ಲ. ಅವ್ರ ಆದೇಶ ಪಡ್ಕೊಂಡಿರೋಂಥ ಆಸ್ತಿನೇ ಬೇರೆ. 5 ಗುಂಟೆ ಜಾಗಕ್ಕೆ ಆದೇಶವನ್ನು ಪಡ್ಕೊಂಡಿದ್ದಾರೆ. ಆ ಆದೇಶದ ಪಡ್ಕೊಂಡಿರೋಂಥದ್ದನ್ನು ತಂದು ಇಲ್ಲಿ ಪುಷ್ಪ ಅವರ ಜಾಗದ ಮೇಲೆ ಏನಿದೆ ಕಾನೂನು ಬಾಹಿರವಾಗಿ ಬೆಳಗ್ಗೆ ಏಕಾಏಕಿ 9 ಗಂಟೆಗೆ JCBಯನ್ನು ತಂದು ಅಕ್ರಮವಾಗಿ ಅವರಿಗೆ ಕೆಲಸವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಪುಷ್ಪ ಅವ್ರ ಹತ್ರ ಕೂಡ ಈಗಿನ್ನೂ ಮಾತಾಡಿದ್ದೀನಿ. ಅವರು ಏನು ಕಾನೂನು ರೀತಿಯ ಕ್ರಮ ತಗೋಬೇಕು ಅದನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅದಕ್ಕೆ ನಾವೆಲ್ಲ ತಯಾರಿ ಮಾಡ್ತಾ ಇದ್ದೀವಿ. ಈಗ ಸರ್, ಏನು ಅವ್ರು ಹೇಳೋ ಪ್ರಕಾರ 100/50 ಅಕ್ರಮವಾಗಿ ಈ ಕಾಂಪೌಂಡ್ ಹಾಕಿದ್ದಾರೆ, ಒತ್ತುವರಿ ಮಾಡಿದ್ದಾರೆ, ಇದು ನೀವು ಕಡಾಖಂಡಿತವಾಗಿ ಇಲ್ಲ ಅನ್ನೋ ವಾದ ನಿಮ್ದ? ಸಂಪೂರ್ಣ ಸುಳ್ಳು ಸರ್. ಯಾವುದೇ ಕಾರಣಕ್ಕೂ ಅವ್ರಿಗೆ ಸೇರಿದಂಥ ಜಾಗದಲ್ಲಿ 1 ಅಡಿನೂ ಕೂಡ ಅಲ್ಲಿ ಅತಿಕ್ರಮವಾಗಿ ನಾವು ಯಾವುದೇ ರೀತಿ ಕಾಂಪೌಂಡನ್ನು ಆಗಿರ್ಬೋದು ಯಾವುದೇ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿಲ್ಲ. ಎಲ್ಲವನ್ನೂ ಸಂಪೂರ್ಣ ಕಾನೂನು ಸಲಹೆಯನ್ನು ಪಡ್ಕೊಂಡು ಅವರು ಪರ್ಚೇಸ್ ಮಾಡಿದ್ದಾರೆ. ಕ್ರಯಪತ್ರ ಆಗಿದೆ. ನಂತರ ಅವರು ಪಡ್ಕೊಂಡಿರೋಂಥ ಆದೇಶ ಕೂಡ ನನ್ನ ಕೈಲಿದೆ. ಈ ನಿಟ್ಟಿನಲ್ಲಿ ಏನು ಆದೇಶ ಬೇಕು, ಯಾವುದೇ ದಾಖಲಾತಿಗಳು, ಸಂಪೂರ್ಣ ದಾಖಲಾತಿಗಳೊಂದಿಗೆ ನಾನು ಮಾಹಿತಿಯನ್ನು ನೀಡ್ತೀನಿ. ಹಾಗಾಗಿ ಅವರು ಪಡ್ಕೊಂಡಿರೋಂಥ ಆದೇಶ ಕೂಡ ನಾವು ಚಾಲೆಂಜ್ ಮಾಡಿದ್ದೀವಿ. ಆ ಚಾಲೆಂಜ್ ಮಾಡಿರೋದ್ರಲ್ಲಿ ಅವ್ರಿಗೂ ಕೂಡ ನೋಟಿಸ್ ಹೋಗಿದೆ. ಅದಕ್ಕೂ ಕೂಡ ಅವ್ರು ಬಂದು ಅವ್ರ ವಕೀಲರ ಮುಖಾಂತರ ಅಪಿಯರ್ ಆಗಿದ್ದಾರೆ. ಹೀಗಿರುವಾಗ ಯಾವುದೇ ಆದೇಶ ಇಲ್ಲದೇ ಇದ್ರೂ ಕೂಡ, ನ್ಯಾಯಾಲಯದ ಆದೇಶ ನಿರ್ದಿಷ್ಟವಾಗಿ ಇಲ್ಲದೇ ಇದ್ರೂ ಕೂಡ ಅವರು ಬಂದು ಈ ರೀತಿ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಕೆಲಸವನ್ನು ಮಾಡಿದ್ದಾರೆ. ಈಗ ಅವರು ಆದೇಶ ಪಡೆದಿರೋಂಥ ಜಾಗ ಯಾವುದು ಅಂತ ನಿಮ್ಗೇನೋ ಗೊತ್ತಿದೆಯಾ? ಅದು ನಮಗೆ ಗೊತ್ತಿಲ್ಲ. ಅವ್ರು ಯಾವ ಜಾಗಕ್ಕೆ ಪಡೆದಿದ್ದಾರೆ, ಯಾವುದ್ರ ಮೇಲೆ ಪಡೆದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅವರ ಆರ್ಡರ್ ಕಾಪಿ ನನ್ನ ಕೈಲಿದೆ. ಇದೇ ಆರ್ಡರ್ ಕಾಪಿನ ನಾವು ಚಾಲೆಂಜ್ ಮಾಡಿ ನಾವು ಅಪೀಲ್ ಫೈಲ್ ಮಾಡೋದು ಕೂಡ ಇದೆ. ಕಳೆದ ಸೆಪ್ಟೆಂಬರ್ 2025 ಸೆಪ್ಟೆಂಬರ್ನಲ್ಲಿ ನಾವು ಅಪೀಲ್ ಫೈಲ್ ಮಾಡಿದ್ದೀವಿ. ಅಪೀಲ್ ಕೂಡ ಪೆಂಡಿಂಗ್ ಇದೆ. ಹೀಗಿರುವಾಗ ಅವ್ರು ಮಾಡಿರೋಂಥ ಸಂಪೂರ್ಣ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು. ಯಶ್ ಅವರ ತಾಯಿ ಪುಷ್ಪ ಅವರ ಪರ ವಕೀಲರಾದಂಥ ಸಂಜಯ್ ಅವರು ಹೇಳೋ ಪ್ರಕಾರ ಅಕ್ರಮವಾಗಿ ಬಂದು ಈಗ ಕಾಂಪೌಂಡ್ನ ತೆರವುಗೊಳಿಸಿದ್ದಾರೆ. ಅದು ಆ್ಯಕ್ಚುಲಿ ನಿಜವಾಗ್ಲೂ ಅದು ತಪ್ಪು. ನಾವು ಇದ್ರ ವಿರುದ್ಧ ಮುಂದೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳ್ತಾ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್.